ತಮಿಳುನಾಡಿನ ಕರೂರಲ್ಲಾದಂತಹ ಸ್ಟ್ಯಾಂಪೇಡ್ ನಟ ವಿಜಯ್ ಅವರು ತಮ್ಮ ಪಕ್ಷದ ರ್ಯಾಲಿಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಾದಂತಹ ಕಾಲ್ತುಳಿತ. ಬೆಂಗಳೂರಿನಲ್ಲಿ ಆರ್ಸಿಬಿ ತಂಡ ವಿಜಯೋತ್ಸವ ಸಂದರ್ಭದಲ್ಲಿ ಆಯ್ತಲ್ಲ ಕಾಲ್ತುಳಿತ. ಅದಾದ್ಮೇಲೆ ಡೆಡ್ಲಿ ನೂಕಾಟ ತಳ್ಳಾಟ ಆಗಿರೋದು ಕರೂರಿನಲ್ಲಿ. ನಟ ವಿಜಯ್ ರ್ಯಾಲಿಯ ಸಂದರ್ಭದಲ್ಲಿ 41 ಜನರ ದಾರುಣ ಸಾವಾಗುತ್ತೆ. ಕಳೆದ ಶನಿವಾರ ಸಂಜೆ ವೇಳೆಗೆ ಟಿವಿಕೆ ಪಕ್ಷದ ಪ್ರಚಾರದ ರ್ಯಾಲಿಯಲ್ಲಾದಂತಹ ದುರಂತ ಇದು. 10,000 ಜನ ಸೇರುವ ಕಡೆ ಲಕ್ಷಕ್ಕೂ ಹೆಚ್ಚು ಜನ ಜಮಾವಣೆ ಆಗ್ತಾರೆ. 8 ಜನ ಮಕ್ಕಳು, 16 ಜನ ಮಹಿಳೆಯರು, 41 ಜನ ಟೋಟಲ್. ರಾಜಕೀಯ ಜಿದ್ದಿಗೆ, ಅವರವರ ಕೆಸರೆರಚಾಟಕ್ಕೆ ಘೋರ ದುರ್ಘಟನೆ ಸಾಕ್ಷಿಯಾಗೋಯಿತು. ಸಿನಿ ತಾರೆಗಳ ರಾಜಕೀಯ ಭರಾಟೆಗೆ ತಮಿಳುನಾಡು ಸಾಕ್ಷಿಯಾಗಿದೆ. ಅದರ ಹಿಸ್ಟ್ರಿನೇ ಹಂಗಿದೆ. ತಮಿಳುನಾಡಿನ ರಾಜಕೀಯ ಹಿಸ್ಟ್ರಿನೇ ಹಂಗಿದೆ. ಜಯಲಲಿತಾ ಆಯಿತು, ಅದಾದ್ಮೇಲೆ ಡಿಎಂಕೆಗೆ ಸವಾಲು ಹಾಕಿದ್ರು ವಿಜಯ್ ದಳಪತಿ ಅವರು. ಟಿವಿಕೆ ಪಕ್ಷವನ್ನ ಸ್ಥಾಪನೆಗೆ ಮಾಡಿ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಈ ರ್ಯಾಲಿಯನ್ನ ಆಯೋಜನೆ ಮಾಡಿದ್ದು. ವಿಜಯ್ ದಳಪತಿ ರ್ಯಾಲಿಯಲ್ಲಿ ನಡೆದಂತಹ ದುರಂತಕ್ಕೆ ಹಾಗಾದ್ರೆ ಈಗ ಹೊಣೆ ಯಾರು? ನಾವಲ್ಲ ಅವರು, ಅವರಲ್ಲ ನಾವು, ಏನೇನು ಚರ್ಚೆಗಳಾಗ್ತಾ ಇದೆ. ವಿಜಯ್ ಮೇಲೆ ಚಪ್ಪಲಿ ತೂರಿ ಕುತಂತ್ರ ಮಾಡಿದವರು ಯಾರು ಅನ್ನುವಂಥ ಪ್ರಶ್ನೆ ಈಗ ಚರ್ಚೆ ಆಗ್ತಾ ಇದೆ. ಅಲ್ಲಿ ವಿದ್ಯುತ್ ಸ್ಥಗಿತ ಮಾಡಿದ್ದು ಕೂಡ ಷಡ್ಯಂತ್ರದ ಭಾಗ ಆಗಿತ್ತಾ? ಯಾಕೆ ಕರೆಂಟ್ ಹೋಯ್ತು ಇದ್ದಕ್ಕಿದ್ದಂಗೆ? ಈ ಬಗ್ಗೆ ಡಿಎಂಕೆ ಸರ್ಕಾರದ ವಿರುದ್ಧ ವಿಜಯ್ ದಳಪತಿ ಬೆಂಬಲಿಗರು ಕಿಡಿಕಾರ್ತಾ ಇದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳು ಅರುಣ್ ಜಗದೀಶನ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೂ ಕೂಡ ಆದೇಶವನ್ನ ಹೊರಡಿಸಲಾಗಿದೆ. ಆದರೆ ಸ್ವತಂತ್ರ ತನಿಖೆ ಮಾಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ವಿಜಯ್ ದಳಪತಿ. ಆದರೆ ವಿಜಯ್ ದಳಪತಿ ವಿರುದ್ಧನೇ ಡಿಎಂಕೆ ಮುಖಂಡರು ಆರೋಪವನ್ನ ಮಾಡ್ತಾ ಇದ್ದಾರೆ. ಏನಂತ ನೋಡಿ, ರ್ಯಾಲಿ ಮಾಡಬೇಕು ಅಂತಂದ್ರೆ ಬೇರೆ ಸ್ಥಳವನ್ನ ಸೂಚನೆ ಕೊಟ್ಟಿದ್ರು, ಆ ಸ್ಥಳದಲ್ಲಿ ಮಾಡಿ ಅಂತ. ಅಲ್ಲಿ ಒಪ್ಲಿಲ್ವಂತೆ ವಿಜಯ್ ದಳಪತಿ ಅವರು, ಇಲ್ಲೇ ಬೇಕು ಅಂತ ಅಂದ್ರಂತೆ. ವಿಜಯ್ ದಳಪತಿ ಅವರ ನಿರ್ಲಕ್ಷ್ಯನೇ ಅಮಾಯಕ ಜೀವಗಳು ಬಲಿಯಾಗೋದಕ್ಕೆ ಕಾರಣ ಆಯ್ತಾ ಅಂತ. ವಿಜಯ್ ರ್ಯಾಲಿ ಮತ್ತು ಸಮಾವೇಶಗಳಲ್ಲಿ ಇದೇ ಮೊದಲಲ್ಲ ಅವಾಂತರಗಳಾಗಿರೋದು. ಅವರು ಮಾಡಿದಂತಹ ರ್ಯಾಲಿ ಸಮಾವೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅವಾಂತರಗಳಾಗಿದೆ. ಕಳೆದ 4 ತಿಂಗಳಲ್ಲಿ ದೇಶದ ವಿವಿಧ ಕಡೆ 3 ಭಯಾನಕ ದುರಂತಗಳಾಗಿದ್ದಾವೆ. ಜೂನ್ 4ನೇ ತಾರೀಕು ಬೆಂಗಳೂರಲ್ಲಿ 11 ಜನ ಆಗಿತ್ತು. ಜುಲೈ 27ನೇ ತಾರೀಕು ಹರಿದ್ವಾರದಲ್ಲಿ 8 ಜನ. ಸೆಪ್ಟೆಂಬರ್ 27ಕ್ಕೆ ಕರೂರಿನಲ್ಲಿ ತಳ್ಳಾಟ ನೂಕಾಟಕ್ಕೆ 41 ಮಂದಿಯ ದುರ್ಮರಣ ಆಗಿದೆ. ಜನ ಜಮಾವಣೆ ಆಗೋದು ಸಂದರ್ಭದಲ್ಲಿ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಸರ್ಕಾರಗಳು ವಿಫಲ ಆಗ್ತಾ ಇದೆಯಾ ಹೀಗನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಬೆಂಗಳೂರು ಆದ ಮೇಲೆ ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲಾದಂತಹ ಕಾಲ್ತುಳಿತ ಈಗ ತಮಿಳುನಾಡಿನ ಕರೂರಿನಲ್ಲಿ ಯಾಕೆ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದ್ದಾವೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ರಾಕೇಶ್ ಶೆಟ್ಟಿ ಸರ್ ಜೊತೆಗೆ. ರಾಕೇಶ್ ಸರ್, ಈಗ ಆದಂತಹ ಸ್ಟ್ಯಾಂಪೇಡ್ ವಿಚಾರದ ಬಗ್ಗೆ 2 ಪ್ರಮುಖವಾಗಿ ಪ್ರಶ್ನೆ. ಇದು ಆಗಿದ್ದು ಆಕಸ್ಮಿಕನ ಅಥವಾ ರಾಜಕೀಯ ಪಿತೂರಿ ಏನಾದರೂ ಅಡಗಿದೆಯಾ ಅನ್ನುವಂಥದ್ದು ಸಿಂಗಲ್ ಆಗಿ? ಅದರ ಬಗ್ಗೆ ಮಾತಾಡುವ ಮುಂಚೆ ಓಕೆ, ದಾರಾ ಬೇಂದ್ರೆಯವರು ಒಂದು ಬರೆದಿದ್ರು ಮೊದಲು, ಕುರುಡು ಕಾಂಚನ ಕುಣಿತಲಿತ್ತು, ಕಾಲಿಗೆ ಬಿದ್ದವರ ತುಳಿತಲಿತ್ತು ಅಂತ. ನಾವು ಕಳೆದ 4 ತಿಂಗಳಿಂದ ನೋಡ್ತಾ ಇದ್ವಿ. ಮೊದಲಿಗೆ ಬೆಂಗಳೂರಲ್ಲಿ 11 ಜನ ದೇಶದ ಅಸೆಟ್ ಅಂತ ಹೇಳ್ಬೋದು ಯುವಕರು ಯುವತಿಯರು ಸತ್ರು. ಹರಿದ್ವಾರಕ್ಕೆ ಹೋಗಿ 8 ಜನ ಸತ್ರು. ಈಗ ಕರೂರಿನಲ್ಲಿ 41 ಜನ. ಏನಕ್ಕಾಗಿ ಸತ್ರು, ಯಾರಿಗಾಗಿ ಸತ್ರು, ಯಾಕೆ ಸತ್ರು ಅನ್ನೋ ಕ್ವಶನ್ಸ್ಗಳು. ಈಗ ಇದರಲ್ಲೂ 2 ಪಕ್ಷ ಬೆಂಗಳೂರಲ್ಲಿ ಅಂತ ಆದಾಗೆ, ವಿರೋಧ ಪಕ್ಷ ಮತ್ತೆ ಆಡಳಿತ ಪಕ್ಷ. ಇದರಲ್ಲೂ ಕೂಡ ಒಂದು ನ್ಯಾಯಾಂಗ ತನಿಖೆ. ಬೆಂಗಳೂರಲ್ಲಿ ನೀವು ನೋಡಿದಿರಿ, ಕಮಿಷನರ್ ಮತ್ತೆ ಉಳಿದವರನ್ನು ಸಸ್ಪೆಂಡ್ ಮಾಡಲಾಯಿತು, ಮತ್ತೆ ಪುನಃ ಪ್ರಮೋಷನ್ ಮಾಡಿ ಟ್ರಾನ್ಸ್ಫರ್ ಮಾಡಲಾಯಿತು ಅನ್ನೋದನ್ನು ನಾವು ನೋಡಿದ್ವಿ. ಈಗ ಇಲ್ಲಿ ಕೂಡ ವಿರೋಧ ಪಕ್ಷವಾದ ಮತ್ತೆ ಡಿಎಂಕೆ ಆಡಳಿತ ಪಕ್ಷದಲ್ಲಿರುವಂಥವರು ಸ್ಟಾಲಿನ್ ಅವರ ಪಾರ್ಟಿ ಸತ್ತವರು 41 ಜನ. ಇದು ನೀವು ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು. ಸಾವಲ್ಲೂ ಪಾಲಿಟಿಕ್ಸ್ ಬರುತ್ತೆ. ಸಾವು ಒಂದು ರಾಜಕಾರಣಕ್ಕೆ ವರದಾನ ಆಗುತ್ತೆ. ನಿಮ್ಮಗಳ ಮತ ಮಾತ್ರ ಅಲ್ಲ, ನೀವು ಅಲ್ಲಿ ದುಡ್ಡು ತಗೊಂಡು 50 ರೂಪಾಯಿ 100 ತಗೊಂಡು ರೂಪಾಯಿ ಒಂದು ಬಿರಿಯಾನಿ ತಗೊಂಡು ಒಂದು ಕ್ವಾರ್ಟರ್ ತಗೊಂಡು ಹೋಗಿ ಸತ್ರೂ ಕೂಡ ಅವರಿಗೆ ಲಾಭ ಇದೆ. ಅದರಲ್ಲಿ ನಿಮ್ಮನ್ನು ಸಾಯಿಸಿಯಾದರೂ ಕೂಡ ಅವರಿಗೆ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅನ್ನುವ ಕಾಮನ್ ಸೆನ್ಸ್ ಇದೆ ಅಲ್ವಾ? ಅದು ಎಲ್ಲಿಯವರೆಗೆ ನಮ್ಮ ಭಾರತೀಯ ಪ್ರಜೆಗಳಿಗೆ ಬರಲ್ಲ ನೋಡಿ, ಅಲ್ಲಿಯವರೆಗೆ ರಾಜಕೀಯನ ಸುಧಾರಲ್ಲ. ವಾಟ್ ಎ ಶೇಮ್.
ಎಲ್ಲ ಈಗ ನ್ಯಾಯಾಂಗ ವ್ಯವಸ್ಥೆಗೆ ಬರುವ ನಾವು. ಇದು ಏನು ನ್ಯಾಯಾಂಗ ತನಿಖೆಗೆ ಆದೇಶ ಅಲ್ಲ. ವಿಜಯ್ ಅವರು ಹೋಗ್ಬಿಟ್ಟು ಅದನ್ನು ಇಂಡಿಪೆಂಡೆಂಟ್ ಇನ್ಕ್ವೈರಿ ಮಾಡಿ. ಯಾಕಂದರೆ ಸಪೋಸ್ ಜಸ್ಟಿಸ್ ಅರುಣ್ ಜಗದೀಶನ್ ಮಾಡಿಬಿಟ್ರೆ ಇದು ಆಡಳಿತ ಪಕ್ಷದವರೇ ಅಪಾಯಿಂಟ್ ಮಾಡಿಬಿಟ್ಟು ಅವರ ಪಕ್ಷವನ್ನೇ ಅವರಿಗೆ ಬೇಕಾದಂಗೆ ರಿಪೋರ್ಟ್ ಕೊಡಬಹುದು. ನಾಳೆ ನಾನು ಕಾಂಪಿಟೀಟರ್, ಐ ಆಮ್ ದ ಬಿಗ್ಗೆಸ್ಟ್ ಕಾಂಪಿಟೀಟರ್, ನಾಳೆ CM ಕ್ಯಾಂಡಿಡೇಟ್ ನಾನು, ನನ್ನ ಪಕ್ಷನೇ ಬರುತ್ತೆ, ನನ್ನನ್ನು ಮುಳುಗಿಸಬೇಕಂತ ಈ ಪ್ಲ್ಯಾನ್. ಈಗ ವಿಜಯ್ ಅವರು ಹೇಳುವಂಥ ಪ್ಲ್ಯಾನ್ ಯಾವುದು? ದಿಸ್ ಈಸ್ ದ ಪ್ಲ್ಯಾನ್. ನನಗೆ ಹಿಂದ್ ಕಡೆಯಿಂದ ಚಪ್ಪಲಿ ಎಸೆದ್ರು, ಅಲ್ಲಿ ಪವರ್ ಕಟ್ ಮಾಡಿಬಿಟ್ರು, ಕಾಲು ತುಳಿತ ಆಗುವಂಗೆ ನೋಡಿಕೊಂಡ್ರು. ಯಾಕಂದರೆ ನನ್ನ ಮೇಲೆ ಹೆದರಿಕೆ ಅವರಿಗೆ. ನಾನು ರಾಜಕೀಯ ಪಕ್ಷವನ್ನು ಕಟ್ಟಿದ್ದೀನಿ, ನಾಳೆ ಐ ಆಮ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್ ಇವರಿಗೆ ಅನ್ನುವ ರೀತಿಯಲ್ಲಿ. ಇನ್ನೊಂದು ಕಡೆ ಅನದರ್ ಸೈಡ್, ಈ 41 ಜನ ಕಾಲು ತುಳಿತಕ್ಕೆ ಸತ್ರಲ್ಲ, ಅದು DMKಗೆ ವರದಾನ ಆಗಿಬಿಟ್ಟಿದೆ. ಏನಕ್ಕೆ? ವಿಜಯ್ ಅವರನ್ನು ಹೆಂಗಾದರೂ ಮಾಡಿ ತುಳಿಬೇಕು ಇಲ್ಲಿ. ಈಗ ವೆದರ್ ಇಟ್ ಇಸ್ ಕ್ರಿಯೇಟೆಡ್, ಇದು ಕಾಲು ತುಳಿತ ಬೇಕಂತಲೇ ಆಯ್ತಾ ಅಥವಾ ಜನನಿಬಿಡ ಪ್ರದೇಶವಾಗಿ ಏನಾದರೂ ಆಯ್ತಾ ಅಂತ ಇಲ್ಲಿ ಬೆಂಗಳೂರಲ್ಲಿ ನೋಡ್ತೀವಿ ನಾವು. ಚಿನ್ನಸ್ವಾಮಿ ಸ್ಟೇಡಿಯಂ ಅವರಿಗೆ ಹೇಳಿ, ಅಲ್ಲಿಂದ DNB ಅವರಿಗೆ ಮಾಡಿ, ಪೊಲೀಸ್ ಅವರಿಗೆ ಮಾಡಿ, ಇಬ್ಬರನ್ನ ಅರೆಸ್ಟ್ ಮಾಡಿ ಕಳಿಸಿದ್ರು. ಇದು ಏನಾಗಲ್ಲ. ದಿಸ್ ಈಸ್ ಆಲ್ಸೋ ಹ್ಯಾಪನ್ ಸೇಮ್. ಸತ್ತವನು ಯಾರು? ಸಾಮಾನ್ಯ ಒಬ್ಬ ಪ್ರಜೆ. ಸ್ಟಾಲಿನ್ ಮನೆತನದವನು ಮನೆಯವರು ಅಲ್ಲ, ವಿಜಯ್ ಮನೆಯವರು ಅಲ್ಲ. ದಿಸ್ ಈಸ್ ವಾಟ್ ಐ ಸೇ. ಇದನ್ನು ಹೇಳ್ತಾ ಇರೋದು ನಾವು. ಜನಗಳಿಗೆ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇರಬೇಕು ಅನ್ನೋದು. ಯಾಕೆ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ, ಏನಾಗ್ತಾ ಇದ್ದೀವಿ, ನಮ್ಮನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು. ಈಗ ವಿಜಯ್ ಮಾಡ್ತಾ ಇರುವ ಆರೋಪ, ನನ್ನನ್ನು ಸಿಕ್ಸ್ ಹಾಕ್ಬಿಡ್ತಾರೆ, ನನ್ನನ್ನು ಸಿಕ್ಸ್ ಹಾಕ್ಬಿಟ್ಟು ನಾಳೆ ನಾನು CM ಆಗದಂಗೆ ನೋಡ್ಬಿಡ್ತಾರೆ. ಏನ್ರಿ ಇದು ರಾಜಕೀಯ ರ್ಯಾಲಿಗಳು? ನೋಡ್ರಿ ಅಲ್ಲಿ ಜನಗಳು ನೋಡ್ರಿ, ಯಾವ ಫ್ಯಾನ್ ಫಾಲೋವರ್ ರೀ, ಯಾವ ದುಡ್ಡ್ರಿ ಇದು? ನಿಮ್ಮ ಜೀವಕ್ಕೇನೆ ಬೆಲೆ ಇಲ್ಲದ, ನಿಮ್ಮ ಫ್ಯಾಮಿಲಿಗಳಲ್ಲಿ ಒಬ್ಬರು ಸತ್ತೋಗ್ಬಿಟ್ರೆ ಇಡೀ ಫ್ಯಾಮಿಲಿ ಬೀದಿ ಬರುವಂಥ ಸ್ಥಿತಿಯಲ್ಲಿರುವಾಗ ನೀವೊಬ್ಬರು ದುಡಿದ್ರೆ ನಿಮ್ಮ ಫ್ಯಾಮಿಲಿ ಆ ದಿನದ ಒಂದು ತುತ್ತಿನ ಊಟ ಮಾಡುವಂಥ ಸ್ಥಿತಿ ಇರುವ ಪ್ರದೇಶದಲ್ಲಿ ಕೂಡ ಅಂಥವರೇ ಹೋಗುದ್ರಿ, ಇಲ್ಲಿಗೆ ಕರ್ಕೊಂಡು ಹೋಗುದ್ರಿ. ಬಸ್ಸು ಅಲ್ಲಿಂದ ಇಲ್ಲಿಂದ ಕರ್ಕೊಂಡು ಹೋಗೋದು. ಏನಾಗಿದೆ ಅಲ್ಲಿ ನೋಡಿ. ದರ್ ಈಸ್ ಎನಿ ಲಾ? ಯಾವುದ್ಯಾವುದೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ಗಳು, ಹೈಕೋರ್ಟ್ಗಳು ಸುಮೋಟೋ ಕೇಸ್ ಹಾಕೋತವೆ. ಯಾಕೆ ಇಂಥ ರ್ಯಾಲಿಗಳಿಗೆ ಸುಮೋಟೋ ಕೇಸ್ ಹಾಕ್ಕೊಂಡು ಇವರನ್ನು ರೆಸ್ಪಾನ್ಸಿಬಲ್ ಮಾಡಿ ಅಥವಾ ಒಂದು ಲಾ ತರಬಾರ್ದು? ಚಿಕ್ಕ ಮಕ್ಕಳು ರೀ, ಸ್ಕೂಲಿಗೆ ಹೋಗುವ ಮಕ್ಕಳನ್ನು ನಾವು ಎಲೆಕ್ಷನ್ ಟೈಮಲ್ಲಿ ಇಲ್ಲಿ ಹೇಳ್ತಾ ಇದ್ವಿ, ತೋರಿಸ್ತಾ ಇದ್ವಿ. ನಿಮಗೆ ನೆನಪಿದ್ರೆ ಶರತ್, ಲಾಸ್ಟ್ ಎಲೆಕ್ಷನಲ್ಲಿ ತೋರಿಸಿದ್ವಿ. ಚಿಕ್ಕ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳನ್ನು ತಮ್ಮ ಬಾವುಟ ಹಿಡ್ಕೊಂಡು ಆಡಿಸ್ಬಿಟ್ಟು ಕರ್ಕೊಂಡು ಹೋಗೋರನ್ನು ನಾವು ನೋಡಿದ್ವಿ. ಅವುಗಳಿಗೇನೋ ಒಂದು 10 ರೂಪಾಯಿ ಚಾಕ್ಲೇಟ ಏನೋ ಕೊಟ್ಬಿಟ್ಟು ಅವುಗಳನ್ನ ಕರ್ಕೊಂಡು ಹೋಗೋದು ನೋಡಿ. ಸ್ಕೂಲ್ ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದು ನೋಡಿದ್ವಿ. ಹೆಂಗಸರು ಅವರಿಗೆ ಕೇಳಿದರೆ, ಅಲ್ಲಿ ಬಂದವ್ರಿಗೆ ಕೇಳಿದರೆ, ಯಾರಮ್ಮ ಅಲ್ಲಿ ಬಾವುಟ ಹಿಡ್ಕೊಂಡು ನಿಮ್ಮ ನಾಯಕ ಯಾರಂದರೆ ಅವ್ರ ಹೆಸರೂ ಗೊತ್ತಿಲ್ಲ ಅವರಿಗೆ. MLA ಹೆಸರೇನು ಕೇಳಿದರೆ ಅವ್ರಿಗೆ ಗೊತ್ತಿಲ್ಲ. ಏನ್ರಿ ಇದು? 41 ಜನ. ಯಾವ ಪಹಲ್ಗಾಮಲ್ಲಿ ನೀವು ಟೆರರಿಸ್ಟ್ ಅಟ್ಯಾಕಲ್ಲಿ ಇಷ್ಟು ಜನ ಸತ್ತಿಲ್ಲ. ನಾವು ಪಾಕಿಸ್ತಾನದವ್ರು ಬಂದು ಕೊಂದ್ರು ಅಂತ ಹೇಳ್ತೀವಿ, ಟೆರರಿಸ್ಟ್ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಹೇಳ್ತೀವಿ. ಎಷ್ಟು ಜನ ಸತ್ತರಿ ರೀ? ವರ್ಷಕ್ಕೆ ಎಷ್ಟು ಜನ ಈಗ ಟೆರರಿಸ್ಟ್ಗಳು ಬಂದ್ಬಿಟ್ಟು ಸಾಯಿಸ್ಬಿಟ್ಟು ಹೋಗ್ತಾರೆ? ನಮ್ಮ ರಾಜಕಾರಣಿಗಳು ಸಾಯಿಸುವುದು ಅದಕ್ಕಿಂತ ಜಾಸ್ತಿ ಇದೆ. ಮೋರ್ ದೆನ್ ದ್ಯಾಟ್. ಪಾಕಿಸ್ತಾನದಿಂದ ಇಲ್ಲಿಗೆ ಬಂದು ಸಾಯಿಸುವುದಕ್ಕಿಂತ ಈ ಥರ ರಾಜಕಾರಣಿಗಳು ಸಾಯಿಸ್ತಾರಲ್ಲ, ಆ ಲೆಕ್ಕ ನೋಡಿ ನೀವು. ದೇಶದಲ್ಲಿ ಆಗುವಂಥ ಆಕ್ಸಿಡೆಂಟ್ಗಳಲ್ಲೂ ರೋಡ್ ಸೇಫ್ಟಿ ಇಲ್ಲದೆ ಸಾಯುವವರೆಷ್ಟು, ಇಂತಹ ರಾಜಕಾರಣಿಗಳ ಚಟಕ್ಕೆ ಬಿದ್ದು ಸಾಯುವವರೆಷ್ಟು ನೋಡಿ. ನೋ, ದರ್ ಇಸ್ ನೋ ರೂಲ್ಸ್. ಇಟ್ಸ್ ಎ ಶೇಮ್, ನಾಟ್ ಶೇಮ್. ಯಾವುದೇ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ನೋಡಿದರೆ ಏನು ಅನಿಸ್ತಾರೆ? ಏನು ಅನ್ನುತ್ತೆ ನಮಗೆ? ಸತ್ತ 41 ಫ್ಯಾಮಿಲಿಯ ಗತಿ ಏನಾಗಬೇಕು? ಏನು ಸಿಗುತ್ತೆ ಅವನಿಗೆ? ಆಯಿತು, ಜೀವ ಕಳ್ಕೊತಾನೆ, ಇಂತಹ ಒಂದು ರ್ಯಾಲಿಗೆ ಹೋಗ್ತಾನೆ, ಓಟ್ ಹಾಕ್ತಾನೆ, ಅವನಿಗೆ ಸಿಕ್ಕಿದ್ದಾದ್ರೆ ಏನು? ನಮ್ಮ ಬೆಂಗಳೂರಲ್ಲಿ ನೋಡಿದ್ರೆ ನಮಗೇನು ಸಿಗ್ತಾ ಇದೆ? ಏನೋ ಫ್ರೀ ಕೊಟ್ಟರೆ, ಹಂಚಿದ್ರು ಈ ಥರ ಜನಗಳು ದೊಂಬಿ ಬೀಳೋದಿದೆ. ಏನೋ ಕೊಡ್ತಾರೆ ಫ್ರೀಯಾಗಿ ಕೊಡ್ತಾರೆ ಅನ್ನೋದು ಇದೆ.
ಇಟ್ಸ್ ಎ ಸೇಮ್. ನಾವು ಚೇಂಜ್ ಆಗ್ಬೇಕ್ರಿ, ರಾಜಕಾರಣಿಗಳಲ್ಲ. ನಿಜ. ನಾವು ಚೇಂಜ್ ಆಗಬೇಕು, ಜನಗಳ ಚೇಂಜ್ ಆಗಬೇಕು, ಗೊತ್ತಾಗಬೇಕು ಯಾವನವನು ಅವನ ತೀಟೆ ತೀರಿಸ್ಕೊಳ್ಳು ಅವನು ರಾಜಕಾರಣಿ ಆಗ್ತಾನೆ. ಅವನು ಏನಕ್ಕೆ ಎಲ್ಲರ ಶೋಕಿಗಳಿಗಾಗಿ ರಾಜಕಾರಣಿಗಳು, ದುಡ್ಡು ಮಾಡಲಿಕ್ಕಾಗಿ ರಾಜಕಾರಣಿಗಳು, ಯಾರ್ದೋ ಮನೆಯಲ್ಲಿ ಒಂದು ಕೂಲಿಗೆ ಒಂದು ದಿನದ ಕೂಲಿ ಮಾಡಿಬಿಟ್ಟು ಜೀವನ ಸಾಗಿಸುವಂತಹ ಜನಗಳಲ್ಲಿ ಇರೋದ್ರಿ. ಏನಾಗಬೇಕು ಆ ಮನೆಯ ಜೀವಗಳಿಗೆ? ಕಳ್ಕೊಂಡವ್ರಿಗೆ ಗೊತ್ತದ್ರದ್ದು. ನಿಜ. ಇವರಿಗೆ ಸೇಫ್ಟಿ ಇದೆ, ಇವರಿಗೆ ಝಡ್ ಸೆಕ್ಯೂರಿಟಿ, ಇವರಿಗೆ ಎಲ್ಲ ಸೆಕ್ಯೂರಿಟಿಗಳು, C+, ಇವರಿಗೆ ಪ್ರೋಟೋಕಾಲ್ಗಳು, ಇವರಿಗೆ ಬೌನ್ಸರ್ಗಳು. ಗೊತ್ತಿಲ್ಲ ಒಬ್ಬನಿಗೆ ರ್ಯಾಲಿ ಮಾಡುವಾಗ ನನ್ನ ರ್ಯಾಲಿಗೆ ಎಷ್ಟು ಜನ ಬರ್ಬೋದು ಒಂದು ಪ್ಲಾನಿಂಗ್ ಇಲ್ಲ. ಇವ್ರು ಹೇಳ್ತಾರೆ ಹೌದು ಬೆಂಗಳೂರಲ್ಲಿ ಹೇಳ್ದಂಗೆ ನಾವು ಬೇಡ ಅಂತ ಹೇಳಿದ್ವಿ, ಅವನು ಮಾಡ್ದ. ನಾನು ಅಲ್ಲಿ ಮಾಡ ಅಂತ ಹೇಳಿಲ್ಲ, ಅವನು ಅಲ್ಲೇ ಮಾಡ್ದ. ನಾವು ಬೇಡ ನೋಡ್ರಿ, ಮಗುರಿ ನೋಡ್ರಿ, ಅದು ನೋಡಿ, ಅದು ಎಷ್ಟು ವರ್ಷದ ಮಗು ನೋಡ್ರಿ. ಯಾವಡ್ರಿ ಆ ಮಗುನ್ ಕರ್ಕೊಂಡಲ್ಲ ಹೋದವನು? 8 ಜನ ಮಕ್ಕಳು ಸರ್. ನೀವು ಅರ್ಥ ಮಾಡ್ಕೊಳ್ರಿ, ಆ ಮಗುನ್ ಕರ್ಕೊಂಡೋದನ್ ಯಾವನ್ರಿ ಆ ರ್ಯಾಲಿಗೆ? ನಿಜ. ಆ ಮಗುಗೆ ಅವನು ಯಾರಂತನೂ ಗೊತ್ತಿರ್ಲಿಕ್ಕಿಲ್ರಿ, ಆ ನಾಯಕ ಯಾರಂತ ಗೊತ್ತಿರ್ಲಿಕ್ಕಿಲ್ರಿ. ಇಲ್ಲಿ ನೋಡಿದ್ವಲ್ಲ ನಾವು, ಕೋಲಿನ್ ನೋಡ್ಬೇಕಂತ ಹೋದ್ರಿ ಎಲ್ಲರೂ. ಒಂದು ತಂದೆ ಒಂದೇ ಮಗ ನನಗೆ ಅಂತ ಹೇಳ್ಬಿಟ್ಟು ಸಮಾಧಿಗೆ ಮೇಲೆ ಬಿದ್ದು ಅಳುವಾಗ ಕೋಹ್ಲಿ ಎಲ್ಲೋ ಬೇರೆ ಕಡೆ ಫಾರಿನ್ಗೆ ಹೋಗಿಬಿಟ್ಟಿದ್ದಾನ್ರಿ. ಹೌ ದೇ ಕ್ಯಾನ್ ಟೇಕ್ ಇಟ್? ಈಗ ನೋಡಿ, ಸ್ಟ್ಯಾನ್ಲಿ ಗೌರ್ಮೆಂಟ್ ಹೇಳ್ತಾ ಇದೆ ನಾವು ಬೆಂಗಳೂರಲ್ಲದಾಯ್ತು, ನಾವು ಬೇಡ ಅಂತ ಹೇಳಿದ್ವಿ, ಅವರು ಬೇಕಂತ ಹೇಳಿದ್ರು ಅಂತ. ಇದೇ ಸೇಮ್ ರಿಪೀಟ್. ಇಟ್ ಇಸ್ ಲೈಕ್ ಜೆರಾಕ್ಸ್ ಕಾಪಿ ತೆಗಿತೀವಲ್ಲ ನಾವು, ಆ ಥರ ಆಗ್ಬಿಟ್ಟಿದೆ. ಇಲ್ಲಿದ್ದು ಕೇಸ್ ಏನಿದೆ ಅಲ್ಲ, ಅಲ್ಲಿ ತಮಿಳ್ನಾಡಲ್ಲಿ ಜೆರಾಕ್ಸ್ ಕಾಪಿ ತೆಗ್ದಂಗಿದೆ ನೋಡಿ. ಅವ್ರು ಹೇಳ್ತಾರೆ ನಾವು ಬೇಡ ಅಂತ ಹೇಳಿದ್ವಿ, ನಾವು ಪರ್ಮಿಷನ್ ಕೊಟ್ಟಿಲ್ಲ, ಇಲ್ಲಿ ಬೇಡ ಅಂತ ಹೇಳಿದ್ವಿ. ವಾಟ್? ಸ್ಟೇಟ್ ಗೌರ್ಮೆಂಟ್ ಡೋಂಟ್ ನೋ ದೇರ್ ಇಸ್ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್. ಕರೆಕ್ಟ್. ಈ ಜನಸಾಗರ ಬರ್ತಾರೆ ಏನಾಗಬೇಕಂತ. ವೈ? ನಾನು ಹೇಳುದು ಯಾಕೆ ಸುಮೋಟೋ ಕೇಸ್ಗಳು ಆಗ್ತಾ ಇಲ್ಲ? ಇದರಲ್ಲೂ ರಾಜಕೀಯ. ನಾನು ಹೇಳಿದಲ್ಲ, ಸಾವುನಲ್ಲೂ ಲಾಭ ಇದೆ ಅನ್ನೋದು ತೋರಿಸ್ಕೊಡ್ಬೇಕಾದ್ರೆ ಯಾರಿಗಾದ್ರೂ ಎಲ್ಲಾದ್ರೂ ಸಾವಲ್ಲೂ ಲಾಭ ಪಡ್ಕೊಬಹುದು, ಸಾವಲ್ಲೂ ನಾವು ಆರ್ಗ್ಯುಮೆಂಟ್ ಮಾಡ್ಬೋದು, ಸಾವಲ್ಲೂ ನಾವು ಮೆರಿಬಹುದು, ನಮಗೆ ಲಾಭ ಆಗುತ್ತೆ, ಸಾವಲ್ಲೂ ನಮಗೆ ಓಟ್ ಬರುತ್ತೆ ಅಂತ ಹೇಳೋದು ಅದು ಭಾರತೀಯ ಪಾಲಿಟಿಕ್ಸ್ ಅಲ್ಲಿ ಮಾತ್ರ ಸಾಧ್ಯ.